180 ನಾರ್ಮಲ್ ಆಗ್ಯಾವ, 238 ಸೀಸರಿನ್ ಆಗ್ಯಾವ. ಇದು ಕಾರಣ ಏನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಕೇಳಿದ್ರೆ ನಾವು ಗೈನಕಾಲಜಿಸ್ಟ್ ಎಲ್ಲ ಸೀರಿಯಸ್ ಮಾತ್ರ ಬರ್ತಾರೆ ಹಾಸ್ಪಿಟಲ್, ಸೊ ಅದಕ್ಕೆ ನಾವು ಮಾಡ್ತೀವಿ ಇಂಥ ಒಂದು ರೀಸನ್ ಇತ್ತು. ಅಲ್ಲ, ಈ 740 ಆದ್ಮೇಲೆ 654 ಡೆಲಿವರಿ ಮಾಡಲ್ ಇವರೆಲ್ಲ ಏನಾರ ಇವ್ರು ಗೈನಕಾಲಜಿಸ್ಟ್ ಅಲ್ಲಂತ ಅವ್ರು ಬಂದು ರೆಫರ್ ಆಗಿ ಬರ್ತಾವ ಅಂತ ಹೇಳ್ತಾರೆ ಸರ್. ನಾನು ಹೇಳಿದಾಗ ನಿಮ್ಮ ಪರ್ಸೆಂಟೇಜ್ ಹೆಚ್ಚಾಗಿದೆ, ನಾರ್ಮಲ್ ಪರ್ಸೆಂಟೇಜ್ 25 ಜಾಸ್ತಿ ಕ್ಲಾಸ್ ಆಗುತ್ತೆ. 25% ಸಿಜರಿಯನ್ ರೇಟ್ ಇರ್ತದೆ, ಆದ್ರೆ ಅವರು ಜಾಸ್ತಿ ಇದೆ ಸರ್. ಪ್ರೊಸೀಡಿಂಗ್ ಒಳಗೆ ಇದು ಮೆನ್ಷನ್ ಆಗಬೇಕು. ಬಸವ ಕಲ್ಯಾಣ ತಾಲೂಕಾ ಆಸ್ಪತ್ರೆ ಪ್ರೈವೇಟ್ ಹಾಸ್ಪಿಟಲ್ ಎಲ್ಲ ಗೈನಕಾಲಜಿಸ್ಟ್ಗಳು ಉದ್ದೇಶಪೂರ್ವಕವಾಗಿ ಬಡ ಮತ್ತು ಅಮಾಯಕ ಮಹಿಳೆಯರ ಬಳಿ ದುಡ್ಡು ಸುಲೆ ಕಾರಣ, ಅದು ಒಂದೇ ಏಕೈಕ ಕಾರಣಕ್ಕಾಗಿ ಸೀಸನ್ ಮಾಡತ್ತಾರ. ತಾವು ದಯಮಾಡಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಬೇಕು. ಏನಂತೇಳಿ KDP ಸಭೆಯೊಳಗ ಚರ್ಚೆ ಆಗ್ಯದ, ಉಲ್ಲೇಖ ಹಾಕಿಸಿಂದ ಮತ್ತೇನು ಕೊಡ್ಬೇಕ್ರಿ? ಹೋದ ಸಲ ನೋಟಿಸ್ ಕೊಟ್ರೆ ಈ ಸಲ ಅವ್ರಿಗೆ ನೋಟಿಸ್ ಕೊಡ್ಬೇಕು. ಒಂದು ದಿವಸ ಅವ್ರಿಗೆ ಸಮಯ ಬರ್ತದೆ, 100ಕ್ಕೆ 100 ದಿವಸ ಸಮಯ ಬರ್ತಾವ್ರಿಗೆ. ಈ ಸಂಖ್ಯೆ ನೋಡ್ರಿ ಯಾರು ಬೆಚ್ಚ ಬೀಳ್ತಾರೆ. ಇಲ್ಲಿ ಕೆಲಸ ಮಾಡೋರು ಡಾಕ್ಟರ್ಸೇ, ಇಲ್ಲಿ ಕೆಲಸ ಮಾಡೋರು ಡಾಕ್ಟರ್ಸೇ. ಅವರಷ್ಟು ನಮ್ದು ಸುಸಜ್ಜಿತ ಕಟ್ಟಡ ಇಲ್ಲ, ಬಟ್ ಇದು ನಾರ್ಮಲ್ ಡೆಲಿವರಿಗಳಾಗದ. ಅವ್ರಿಗಿನ್ನ ಕಡಿಮೆ ಫೆಸಿಲಿಟೀಸ್ ನಮ್ಮಲ್ಲಿ ಅದ, ಅವ್ರ ಬಳಿ ಎಲ್ಲ ಫೆಸಿಲಿಟೀಸ್ ಅವ, ಅವ್ರ ಬಳಿ ಸೀಸನಲ್ ಅದ. ಅಂದ್ರೆ ಇದರಿಂದ ಕೆಟ್ಟ ಉದ್ದೇಶ ಅದ. ಉದ್ದೇಶಪೂರ್ವಕವಾಗಿ ಹಣ ಒಂದೇ ಒಂದು ಏಕೈಕ ಕಾರಣ ದುಡ್ಡು ಸುಲಿಬೇಕು. ಅವರು ದುಡ್ಡಿನ ಹಂಬಾಪಿಗಾಗಿ ಸೀಸನ್ ಮಾಡತ್ತಾರ. ಆ ಕಾರಣಕ್ಕೆ ನಿಮ್ಮ ಮೇಲೆ ಕಾನೂನಿನ ಸೂಕ್ತ ಕ್ರಮ ಯಾಕೆ ಕೈಗೊಳ್ಬಾರ್ದು ಅಂತ ಹೇಳಿ ಸೆಕೆಂಡ್ ನೋಟಿಸ್ ಕೊಟ್ಟು ಆ ನೋಟಿಸ್ ಕಾಪಿ ನಮಗೆ ಕೊಡ್ರಿ, ಅದು ಸೆಷನ್ ನಾನು ಚರ್ಚೆ ಮಾಡ್ತೀನಿ. ಅವ್ರಿಗೆ ಏನಾದ್ರು ಮಾಡಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ನಿಟ್ಟಿನೊಳಗೆ ನಾನು ಸೆಷನ್ ಚರ್ಚೆ ಮಾಡ್ತೀನಿ ಮತ್ತು ಶಿಕ್ಷೆ ಕೊಡೋಕ್ಕೂ ಪ್ರಯತ್ನ ಮಾಡ್ತೀನಿ. ಇದು ವಿಷಯ ಸೀರಿಯಸ್ ಇದೆ. ಅದು ಒಂದು ಪ್ರೈವೇಟ್ ಹಾಸ್ಪಿಟಲ್ ಕಳ್ಸಂತಾರ ದುಡ್ಡು ತಗೊಂಡಿದ್ದೆ ನಾವು ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೆ ಬರಲು ಅನ್ಸಿದೆ. ನಾನು 30 ನರ್ಸ್ಗಳು ಹೆಸರು ನಿಮ್ಗೆ ಗೊತ್ತಲ್ಲ, ಇವ್ರ ಹೆಸರು ಮತ್ತೊಂದ್ಸಲ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಮತ್ತೆ ಗೈನಾಕ್ ಸೆಕ್ಷನ್ ಹೋಗಿ ಹಣ ಅಂತೇಳಿ ನನಗೆ ಕೇಳ್ಯಾರ. ಇಲ್ಲ ಸರ್, ಈಗ GH ಕಡೆ ತಗೋಬೇಕು ಸರ್, ಮೂವರಿಗೆ ಈ ಕಡೆ ತಗೋಬೇಕು. ಹಾ ಓಕೆ, ಯಾರಿಗೂ ಮೂವರಿಗೆ ಆ ಗೈನಾಕ್ ಸೆಕ್ಷನ್ ಆ ಕಂಪ್ಲೇಂಟ್ ಬಂದ್ರು, ಅವ್ರು ಪ್ರೈವೇಟ್ ಹಾಸ್ಪಿಟಲ್ ದುಡ್ಡು ತಗೊಂಡು ಅವ್ರಿಗೆ ಗರೀಬ್ ಏನ್ ರೈತರು ಹೆಣ್ಮಕ್ಳೇನ್ ಬರ್ತಾರ ಅವ್ರಿಗೆ ಪ್ರೈವೇಟ್ ಹಾಸ್ಪಿಟಲ್ ಕಳ್ಸೋರಿಗೆ ಹೊರಗೆ ಹಾಕಿದ್ರು ನಾವು ಬಿಲ್ಡಿಂಗ್ ನಾವು ಅವ್ರಿಗೆ ನೌಕರಿ ತೋರಿ. ಬಟ್ ಆ ಗೈನಾಕ್ ಸೆಕ್ಷನ್ ಮಾಡೋರಿಗೆ ಯಾವುದೇ ಕಾರಣ ಕೊಡ್ಬೇಡಿ. ಇಲ್ಲ ಸರ್, ಅವ್ರಿಗೆ ಔಟ್ಸೈಡ್ ಇಮ್ಯುನೈಸೇಷನ್ GH ಅದು ಯಾವುದೇ ಕಾರಣಕ್ಕೂ ನಾವು ಅವ್ರಿಗೆ ಕೊಡಬಾರ್ದು. ಇದು ಸೀರಿಯಸ್ ಇದೆ. ಒಂದ್ ಇಲ್ಲ ಅವ್ರು ಅಲ್ಲೇ ಬೇಡೋರು ಯಾರ ಇನ್ಫ್ಲೂಯೆನ್ಸ್ ಮಾಡತ್ತೋ ಅಂದ್ರೆ ನಾವು ಗಮನ ತಗೋಬೇಕು. ಓಕೆನಾ? ಡಯಾಲಿಸಿಸ್ ಮಷಿನ್ ಬಗ್ಗೆ ಅದು ಇನ್ನೊಂದು ರಿಪೇರಿ ಎಷ್ಟು ನಾವು ಮಾತಾಡ್ತೀವಿ. ಸಾಫ್ಟ್ವೇರ್ ಪ್ರಾಬ್ಲಮ್ ಅಲ್ಲ ಸರ್, ಕಂಪನಿಗೆ ನಾವು ಮೇಲ್ ಮಾಡಿದ್ದೀವಿ, ಎಕ್ಸ್ಪೆಂಡಿಚರ್ ಜಾಸ್ತಿ ಇದೆ, ಮತ್ತೆ ನಾವು ಮಾಡ್ತೀವಿ ಸರ್. ಈಗ KKR ಮಷಿನ್ ಬೇಕಾದ್ರೆ ಕತೆ ಮಾಡಕ್ ನಿಮ್ಗೆ ಪ್ರೊವಿಷನ್ ಮಾಡ್ತೀನಿ. ನೀವು ವಿಚಾರ ಮಾಡಿ ಹೇಳ್ರಿ, ಒಂದು ಡಯಾಲಿಸಿಸ್ ಮಷಿನ್ ಎಷ್ಟು ದುಡ್ಡು ಬೇಕಾಗ್ತದೆ? ಅಪ್ರಾಕ್ಸಿಮೇಟ್ ಹೇಳ್ರಿ, ಮೋರ್ ಆರ್ ಲೆಸ್ 12 ಆಯ್ತು ಸರ್. ಎಲ್ಲವೇ ಅದು 12 ಲಕ್ಷ. ನೀವು ಎಷ್ಟು ಅಂದ್ರೆ ನಮ್ಮ ತಾಲೂಕು ಆಸ್ಪತ್ರೆಗೆ ಇದೇ ಹೊಸ ಡಯಾಲಿಸಿಸ್ ಮಷಿನ್ ನಾನು ಅರ್ಜೆಂಟ್ 3 ತಿಂಗಳೊಳಗೆ ಪ್ರತಿ ಮಾಡಿಸ್ಕೊಂಡು ಕೊಡಿಸ್ತೀನಿ. ನೀವು ಮೇಂಟೈನ್ ಮಾಡಿಲ್ಲ ಅಂದ್ರೆ ಏನು ಮಾಡ್ತಾರೆ? ಸ್ವಲ್ಪ ಸ್ಪೇಸ್ ಇಂದ ಪ್ರಾಬ್ಲಮ್ ಆಗ್ತದೆ ಸರ್. ಸದ್ಯ 4 ವರ್ಷ ಸಲುವಾಗಿ ಸ್ಪೇಸ್ ಅದ. ಏನಾದ್ರು ಡಯಾಲಿಸಿಸ್ ಹಿಂಗೆ ಸೆಪರೇಟ್ ಆಗಿ ಕಟ್ಟಿದ್ದೇವೆ ಅಂದ್ರೆ ಇನ್ಫೆಕ್ಟಿವ್ ಸಲುವಾಗಿ ಸೆಪರೇಟ್ ನಾವು ಮಾಡಬಹುದು ಸರ್. ನೋಡ್ರಿ ಎಲ್ಲಿ ಮಾಡ್ಬೋದು ನಾವು. ಇದೇ ಹೊಸ ಡಯಾಲಿಸಿಸ್ ಮಷಿನ್ ಕಮ್ಮಿ. ಇಲ್ಲಿ ಸೋಲಾಪುರ ಡಯಾಲಿಸಿಸ್ ಮಾಡ್ಕೊಂಡು ಬರ್ತಾರೆ, ಉಮ್ಮರ್ಗ ಗುಲ್ಬರ್ಗ ಅದು ನೋಡ್ರಿ. ಆಮೇಲೆ ನಮ್ಮ ತಾಲೂಕು ಆಸ್ಪತ್ರೆ ಆ ಕಡೆ ಏನು ಮಾರ್ಚರಿ ಇದಲ್ಲ, ಆ ಕಡೆ ಕಂಪೌಂಡ್ ನಾವು ಕ್ಲೋಸ್ ಮಾಡ್ಬೇಕು. ಯಾಕೆ ನಿಮ್ಗೆ ಈ ಮಾತು ಹೇಳ್ತಿರೋದ್ರ, ಎಲ್ಲಾ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಪ್ರೈವೇಟ್ ಹಾಸ್ಪಿಟಲ್ ಹೈದರಾಬಾದ್ ತೋರಿ ಬೆಂಗಳೂರು ತೋರಿ ಅಲ್ಲಿ ಶವದಾನ ಇತ್ತು.